ಸರ್ ಅದೇ ಅದು ಆ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಉಳಿದವರ ಕಣ್ಣಂತೆ ಬಿಟ್ರೆ ಇಲ್ಲೇ ಬಂದಿರೋದು ಅಂತ ಇರೋದ್ರಿಂದ ಅದೇನು ಆಸ್ ಎ ಫಿಲ್ಮ್ ಮೇಕರ್ ಮಾಡಕ್ ಕಷ್ಟ ಆಗುತ್ತೆ ಡೈರೆಕ್ಟರ್ಗೆ ಅಥವಾ ಮಾಡಿದ್ರೆ ಜನಕ್ಕೆ ಅರ್ಥ ಆಗಲ್ಲ ಅಂತ ಆ ಪ್ರಯತ್ನಗಳು ಮತ್ತೆ ಆಗ್ಲಿಲ್ವಾ? ಇಲ್ಲ, ಇದು ಹೆಂಗಂದ್ರೆ ಯಾರು ರೈಟಿಂಗ್ ಅಲ್ಲಿ ತೀರಾ ಡೀಪ್ ಆಗಿ ಹೋಗಕ್ ಟ್ರೈ ಮಾಡ್ತಾರೋ ಅವ್ರು ಡೆಫಿನೆಟ್ ಆಗಿ ಇದನ್ನ ಅಟೆಂಡ್ ಮಾಡಕ್ ಟ್ರೈ ಮಾಡ್ತಾರೆ ಅಂತ ನನ್ನ ಥಾಟ್. ಇನ್ನೊಂದೇನಂದ್ರೆ ಉಳಿಯದವರು ಕಂಡಂತೆ ಏನಕ್ಕೆ ನಿಮ್ಗೆ ಆತರ ಅನ್ಸುತ್ತೆ ಅಂದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಗೆ ಆ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಸೂಪರ್ ಡೂಪರ್ ಹಿಟ್. ಬಿಕಾಸ್ ಅಂದ್ರೆ ನಾವು ಫುಡ್ ನ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ರೀತಿ ಸರ್ವ್ ಮಾಡಿದ್ವಿ, ಯಾವ ಟೈಮಲ್ಲಿ ಸರ್ವ್ ಮಾಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಟೈಮು ಈ ತರ ಒಂದು ಕತೆಗೆ ಮತ್ತೆ ಈ ತರ ಒಂದು ಪ್ಲಾಟ್ಫಾರ್ಮ್ಗೆ ತುಂಬಾ ಆಪ್ಟ್ ಆಗಿದೆ. ಅದೇ ಸರ್, ತುಂಬಾ ಜನ ಉಳಿದವರ ಕಣ್ಣಂತೆ ಇವಾಗ ಫ್ಯಾನ್ಸ್ ಇದಾರೆ. ಹೌದು. ಮತ್ತೆ ಅದರ ಏನಕ್ಕಂದ್ರೆ ಸಿನಿಮಾ ಏನಂದ್ರೆ ಸಿನಿಮಾಗೂ ಒಂದು ಎಜುಕೇಶನ್ ಬೇಕಾಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಅದು ತುಂಬ ಮಾಡರ್ನ್ ಫಿಲ್ಮ್. ಉಳಿದವರ ಕಂಡಂತೆ ಇಟ್ ಇಸ್ ನಾಟ್ ಎ ನಾರ್ಮಲ್ ಫಿಲ್ಮ್ ಅಟ್ ಆಲ್. ಅದು ತುಂಬ ಮಾಡರ್ನ್ ಫಿಲ್ಮ್. ಈ ಮಾಡರ್ನ್ ಫಿಲ್ಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಎಜುಕೇಶನ್ ಬೇಕು. ಈ ತರ ಸಿನಿಮಾ ಬರಬೇಕು ಕನ್ನಡಗೆ, ಮತ್ತೆ ಮಾಡಬೇಕು. ಸ್ವಲ್ಪ ಏನಾಗ್ತಿದೆ, ಎಲ್ರಿಗೂ ಹೊಸಬ್ರಿಗೆ, ಎಸ್ಪೆಷಲಿ ಹಳಬರಿಗೆಲ್ಲ ಹೊಸಬ್ರಿಗೆ ತುಂಬಾ ಆಸಕ್ತಿ ಜಾಸ್ತಿ. ಅಂದ್ರೆ ಏನಾಗ್ಬಿಡುತ್ತೆ, ನಾನು ಬಂದಿದ ತಕ್ಷಣ ಈ ತರ ಮಾಡಬೇಕು, ಆ ತರ ಮಾಡಬೇಕು. ಆಕ್ಚುಲಿ ಅದಲ್ಲ. ಒಂದು ಆರ್ಟಿಸ್ಟ್ ಆಗಿ ನಿಂತ್ಕೊಂಡಾಗ ಯು ಕ್ಯಾನ್ ಡೂ ಎನಿ ಟೈಮ್ ಇದೆ, ಮಾಡ್ಬೋದು. ಅದರಿಂದ ಈ ತರ ಸಿನಿಮಾಸ್ ನಾನು ತುಂಬಾ ಯೋಚನೆ ಮಾಡ್ತಾ ಹೋಗ್ತೀನಿ. ಸೂಪರ್ ಸರ್, ಇಷ್ಟೊತ್ತು ಮಾತಾಡಿದ್ರೆ 28ಗೆ ಹೌದು, 28ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆದಾಗಲಿ ಸರ್ ಸಿನಿಮಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.